ಗಾಯ್ಸ್ ಬೆಳಗ್ಗೆನೆ ಬೈತಾರೋ ಯಾವ ಮಟ್ಟಕ್ಕೈತೆ ನೋಡಿ ಇವಾಗ. ಅನ್ನಗೂ ಅಂತ ಸಪೋರ್ಟ್ ಮಾಡಿ. ಗೈಸ್ ಕನ್ನಡ ಕಲಿಯುತ್ತೆ, ಸ್ವಲ್ಪ ಕನ್ನಡ ಕಲಿಯಿರಿ ಗೈಸ್. ಅಷ್ಟೇ, ಜಾಸ್ತಿ ಜನ ಕಲಿಯಲ್ಲ. ಜೈ ಶ್ರೀರಾಮ್ ಗಾಯ್ಸ್. ಸೊ ಇವತ್ತು ನಮ್ಮ ಗಾಯ್ಸ್ ಎಲ್ಲ ಸೇರಿಕೊಂಡು ಒಂದು ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡಿದ್ವಿ. ಸೊ ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರ ಹತ್ರದಲ್ಲೇ ಇರೋದು. ಎಲ್ಲ ಇವಾಗ ಬೆಳಗ್ಗೆ ನೋಡಿದ್ರೆ ಟೈಮ್ ಬಂದು ಏನಿಲ್ಲ 3:56 ಆಗೈತೆ. ಸೊ ಇವ್ರು ನೆಪ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು 3:15 ಸ್ಟಾರ್ಟ್ ಮಾಡಿದ್ದು ಇವಾಗ ನೆಪ್ಸೋಕ್ಕೆ. ಇಷ್ಟೊತ್ತೆಲ್ಲ ಆಯ್ತು. ಇವಾಗ ಒಬ್ಬೊಬ್ಬರನ್ನೇ ಪಿಕಪ್ ಮಾಡಿಕೊಂಡು ಸೊ ಇವಾಗ ಆ ಪ್ಲೇಸ್ಗೆ ಹೋಗ್ಬೇಕು. ಸೊ ಇಲ್ಲೊಬ್ಬ ಇವಾಗ ಪಿಕಪ್ ಆಗ್ತಾನೆ ನನ್ನ ತಮ್ಮನು. ಸೊ ಇಲ್ಲಿಂದ ಮತ್ತು ನಮ್ಮ ಏರಿಯಾ ಹತ್ರ ಹೋಗಿ ಅಲ್ಲೇ ನಮ್ಮ ಏರಿಯಾದಲ್ಲಿ ಇನ್ನೊಂದು ಅಷ್ಟು ಜನ ಪಿಕಪ್ ಮಾಡಿಕೊಂಡು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಫುಲ್ ಮಜಾ ಇರುತ್ತೆ. ಗಾಯ್ಸ್ ಎಲ್ಲ ಸೇರಿದ್ದೀವಿ. ನಮ್ಮ ಗಾಯ್ಸ್ ಎಲ್ಲ ಸೇರಿದರೆ ಇನ್ನೂ ಗಿಚ್ಚಿ ಗಿಲಿಗಿಲಿ ಆಯಿತಾ. ಇವತ್ತು ಎಲ್ಲ ತೋರಿಸ್ತೀನಿ ಇನ್ನು ಹೆಂಗಿರುತ್ತೆ ಅಂತ. ಇನ್ನು ಅಲ್ಲೇ ನಮ್ಮ ಹುಡುಗರನ್ನೆಲ್ಲ ತೋರಿಸ್ತೀನಿ ಬರ್ರಿ. ಎಂಟ್ರು ಸಮ್ ಪಾದಲ್ ಗೋವಿಂದ ಗೋವಿಂದ ಅಂತ ರನ್ ನಿಲ್ಪಡ್ಕೊಂಡ ಎಲ್ಲ ಲೈಟ್ ಚೆನ್ನಾಗಿದೆ. ಹಾಯ್ ಜಮ್ಮಣ್ಣ. ಬೆಳಗ್ಗೆ ಅನ್ಕೊಂಡಿರೋ ಪ್ಲೇಸ್ ಬೇರೆ, ಹತ್ತುತ್ತಾ ಇರೋ ಪ್ಲೇಸ್ ಬೇರೆ. ಇವತ್ತು ಚನ್ನಗಿರಿ ಹತ್ತೋಣ ಅಂದ್ಕೊಂಡಿದ್ದು. ಚನ್ನಗಿರಿಗೆ ಹೋಗಿ ಸೊ ಇವಾಗ ಅಲ್ಲಿ ಬಿಡ್ತಾ ಇಲ್ಲಂತೆ. ಯಾಕಂದರೆ 2 ಡೇಸ್ ಬ್ಯಾಕ್ ಕರಡಿ ಯಾರನ್ನೋ ತಿಂದಾಕಿಂದಂತೆ. ಅದರಿಂದ ಇವಾಗ ಚನ್ನಗಿರಿಗೆ ಬಿಡ್ತಾ ಇಲ್ಲ. ಇನ್ನು ಬೆಳಗ್ಗೆನೂ ಬಂದಿದ್ದೀವಿ. ಇವಾಗ ಏನು ಮಾಡೋಕ್ಕೂ ಇಲ್ಲ ಅಂದ್ಬಿಟ್ಟು ನಮ್ಮ ನಂದಿ ಹಿಲ್ಸ್ ಹತ್ತಾ ಇದ್ದೀವಿ. ಇವಾಗ ನಂದಿ ಹಿಲ್ಸ್ ವ್ಯೂವ್ನೇ ನಾವು ಇವಾಗ ನೋಡಬೇಕಾಗಿರೋದು. ಬರ್ರಿ. ಇನ್ನು ಇವಾಗ ಕತ್ಲು, ಸೊ ಏನು ಕಾಣಿಸಲ್ಲ. ಮೊಬೈಲ್ ಟಾರ್ಚಿಗೆ ಹಾಕ್ಕೊಂಡಿದ್ದೀವಿ. ಇನ್ನು ಮೇಲೆಗಡೆ ಯಾವ ಥರ ಇರುತ್ತಂತ ನೋಡೋಣ ಬರ್ರಿ. ಗಾಯ್ಸ್ ಹಾಂ, ನಂದಿ ಹಿಲ್ಸು ಬೆಳಗ್ಗೆನೇ ಹತ್ತಾಕಿಡ್ದ್ವಿ. ಅದು ಸ್ಕಿಪ್ ಆಗಿರೋದಕ್ಕೆ ಇವಾಗ ಇದನ್ನ ಇವಾಗ ಒಂದು 70% ಹತ್ತಿದ್ದೀವಿ. ಇನ್ನೂ ಒಂದು 30% ಇದೆ ಹತ್ತೋದು. ಎಲ್ಲರೂ ಸುಸ್ತಾಗಿ ಕುತ್ಕೊಂಡಿದ್ದಾರೆ ನಮ್ಮ ಹುಡುಗರು. ಲೇಟಿಗ್ಲಾಕ್ರ ನೀಟಾಗಿ ಯಾರು ಕಾಣಿಸ್ತಿಲ್ಲ. ಎಲ್ಲ ಸುಸ್ತಾಗ್ತಾ ಇದೆ ಫ್ರೆಂಡ್ಸ್. ಗಾಯ್ಸ್ ನಂದಿ ಹಿಲ್ಸ್ಗೆ ನೀವೇನು ನೋಡಿರ್ತೀರ. ಇದ್ರ ಬಗ್ಗೆ ನಾನು ಏನು ಹೇಳೋದು ಬೇಕಾಗಿಲ್ಲ. ಯಾಕಂದರೆ ಅದರಲ್ಲಾಗಿದ್ದರೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದು ಇನ್ನೂ ಜಾಸ್ತಿ ಇತ್ತು. ಸೊ ಇದು ಆಲ್ರೆಡಿ ನೀವೆಲ್ಲ ನೋಡಿದ್ದೀರ, ಬಂದಿದ್ದೀರ, ಬೆಜ್ಜಾನ್ ಸರಿ ಬಂದುಬಿಟ್ಟಿರ್ತೀರ. ಇನ್ನು ನಾನು ಇದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ ನಿಮಗೆ. ಇನ್ನೇನು ಆಲ್ಮೋಸ್ಟು ಫುಲ್ಲು ಮೇಲೆ ಬಂದುಬಿಟ್ಟಿದ್ದೀವಿ. ನಮ್ಮ ಟಿಪ್ಪು ಸುಲ್ತಾನ್ ಅವ್ರು ಇಷ್ಟು ಹೇಳ್ತಾರಂತೆ. ಬರ್ರಿ ಇಲ್ಲಿ ತೋರಿಸ್ತೀನಿ. ನಾನು ಹೇಳೋದಿಲ್ಲ, ಇಲ್ಲೇ ನೋಡಿ. ಹಾಂ, ಇಲ್ಲಿದೆ ನೋಡಿ. ಹೋದ ಹಂಗೆ ನೋಡಿ, ಇಲ್ಲಿ ಐತಂತೆ. ಇಲ್ಲಿ ಓದ್ಕೋಬೇಕಂತೆ. ನೀವೇ ಹೋದ್ರಿ, ನಿಮ್ಗೆ ಓದಕ್ಕೆ ಬರುತ್ತಲ್ಲ. ಟಿಪ್ಪು ಸುಲ್ತಾನ್ ಸಮ್ಮರ್ ಅನ್ಎಜುಕೇಟೆಡ್ ಫೆಲೋಸ್ ನಾವು. ಬರ್ರಿ, నేను చెప్తా ನಮ್ಮನ್ನು ಹೇಳ್ತಾನಂತೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜು. ಇಲ್ಲಿ ನೋಡಿ, ಇದು ಟಿಪ್ಪು ಸುಲ್ತಾನ್ ಬೇಸಿಗೆ ಕಾಲದಲ್ಲಿ ಬಂದು ಇಲ್ಲಿ ಸ್ಟೇ ಆಗ್ತಾ ಇದ್ದ ಆಗಿನ ಕಾಲದಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಇಲ್ಲೇ ಬರ್ದಿಕ್ಕವ್ರೆ. ಟಿಪ್ಪು ಸುಲ್ತಾನ್ ಸಮ್ಮರ್ ಕ್ಯಾಂಪ್ ಅಂತ ಬಂದು ಇಲ್ಲಿ ಸ್ಟೇ ಆಗಿ ಅಂಡ್ ಇಲ್ಲಿಂದ ಅವ್ರ ಶತ್ರುಗಳನ್ನ ಕೆಳಗಡೆ ನೂಗ್ತಾ ಇದ್ನು ಸಾಯ್ಸಕ್ಕೆ. ಅವ್ರದ್ದು ಬಾಡಿ ಕೂಡ ಸಿಗ್ತಾ ಇರಲಿಲ್ಲ. ಅಂಡ್ ಇಲ್ಲಿ ನೋಡ್ಬೋದು ಅವರು ನೇಮ್ ಎಲ್ಲ ಇದು ಮಾಡೋರೆ. ನೇಮೆಲ್ಲ ಮೇಲೆಗಡೆ ಐತೆ. ಇದು ನಂದಿ ಹಿಲ್ಸು. ಹೌದಾ? ಬಂದ್ರು ಹತ್ರ ನೋಡಿ ಅವ್ರ ರೂಮ್ ಹಿಂಗೆ. ಈಗ ಬೆಳಗ್ಗೆ ಹೇಳಿದ್ನಲ್ಲ ನಮ್ಮ ಬ್ಯಾಚ್ ಅಂತ, ಇದೇ ಬ್ಯಾಚ್ ಹಿಂದಗಡೆ ಅಮ್ಮವರು. ಇನ್ನೂ ಇಬ್ಬರು ಇದ್ರು ನನ್ನ ಮಕ್ಕಳು. ಬೆಳಗ್ಗೆನೆ ಕೈ ಎತ್ಬಿಟ್ಟು ಓ ವಡೆ ಮಾರೋ ಸೆಡೆ. ಜೈ ಶ್ರೀರಾಮ್. ಹಾಂ, ಜೈ ಶ್ರೀರಾಮ್. ಬಿಲ್ಲು ಬಾಳ ಕಾರಣದ ಕೋಳು ಕಲ್ಕಿ ಮೂವಿಯಲ್ಲಿ ಬರ್ತಾನಲ್ಲ, ಅಶ್ವತ್ಥಾಮ. ಅಶ್ವತ್ಥಾಮ. ಬರ್ರಿ ನಮ್ಮೆಲ್ಲ ಹೋಗೋಣ. ಏಯ್ ಬರ್ರೋ, ಬೆಳಗಾಗಿದೆ.
ಬೆಳಗಾಗಿದೆ. ಏನಂದ್ರೆ ಈ ನಂದಿ ಹಿಲ್ಸ್ ಬಗ್ಗೆ ನಾವೇನು ಹೇಳೋದಿಲ್ಲ, ನೀವು ಆಲ್ರೆಡಿ ನೋಡಿರ್ತೀರ. ಇನ್ನೇನು ನಾವೇನು ಹೇಳೋದಿಲ್ಲ, ಆದರೆ ಬೆಳಗ್ಗೆ ಬಂದಿದ್ದೀವಿ. ಹಾಂ, ಆಲ್ಮೋಸ್ಟ್ ಇದ್ರ ಬಗ್ಗೆ ವೀಡಿಯೋಗಳು ಬೇಜಾನವೆ. ಸ್ವಲ್ಪ ತೋರಿಸಿರಿ. ಯೂಟ್ಯೂಬಲ್ಲಿ ಚಿಕ್ಕಬಳ್ಳಾಪುರ ಅಂದರೆ ಫಸ್ಟ್ ನಂದಿ ಹಿಲ್ಸೇ ಬರುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದು, ಎಕ್ಸ್ಪ್ಲೇನ್ ಮಾಡೋದು ಏನಿಲ್ಲ. ನನಗೆ ಫುಲ್ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಬಂದಿದ್ದೀನಿ ನಂದಿ ಹಿಲ್ಸ್ಕ. ಸಖತ್ತಾಗೈತೆ ಹತ್ತುತ್ತಾ ಇದ್ರೆ ಅಂತೂ. ಬೆಳಿಗ್ಗೆ ಮಂಜು ಸೂಪರ್ ಆಗೈತೆ ವ್ಯೂ. ಹಂಗೆ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಇವತ್ತೆಲ್ಲ ಬ್ಲಾಗಿಂಗ್ ಮಾಡೋದು ನಾನು ಅರ್ಧ, ನಮ್ಮ ತೇಜ್ಗಾನು, ನಮ್ಮ ರಾಜ್ಗಾನು. ಹಾಯ್ ಹೇಳ್ರ ಹಾಯ್. ಎಕ್ಸ್ಪ್ಲೋರ್ ಮಾಡ್ರಿ. ಟಿಪ್ಪು ಸುಲ್ತಾನ್ ಇಲ್ಲೇ ಬಂದು ಸ್ನಾನ ಮಾಡ್ತಾ ಇದ್ದಿದ್ದು. ನೀರೇನಾದರೂ ಬೇಕಂದರೆ ಅತ್ಯವಸರದಲ್ಲಿ ಈ ನೀರನ್ನು ಯೂಸ್ ಮಾಡ್ಕೊತಾ ಇದ್ರು. ಆ್ಯಂಡ್ ಅಲ್ಲಿ ತೋರಿಸ್ವಲ್ಲ ಸಮ್ಮರ್ ಕ್ಯಾಂಪ್ಗೆ ಅಂತ, ಅಲ್ಲಿ ಬಂದು ಸ್ಟೇ ಆಗ್ತಾ ಇದ್ದ. ಆ್ಯಂಡ್ ಇದನ್ನು ಈ ನೀರನ್ನು ಅವ್ನು ಯೂಸ್ ಮಾಡ್ತಾ ಇದ್ದ. ಪ್ಲಸ್ ಯೂಟ್ಯೂಬ್ಗಳಲ್ಲಿ ತುಂಬಿಸ್ತಾ ಇದ್ರು ಆಟ ಆಡೋಕ್ಕೆ. ಸಾಕು. ಅಲ್ಲಿ ಗಣೇಶ ವಿಗ್ರಹ ಇದೆ. ಗಾಯ್ಸ್, ಬೆಳಗ್ಗೆನೆ ಬೈತಾರೋ ಯಾವ ಮಟ್ಟಕ್ಕೈತೆ ನೋಡಿ. ಇವಾಗ ನಮ್ಮವನು ಈ ನಂದಿ ಹಿಲ್ಸ್ ಹತ್ತಕ್ಕೆ 23 ವರ್ಷ ಬೇಕಾಗಿತ್ತು. 23 ಹೇಳ. ನಮ್ಮೂರೇ ಇದು, ನಮ್ಮೂರೇ. ಬೆಟ್ಟಕ್ಕೆ ಹತ್ತಕ್ಕೆ 23 ವರ್ಷ ಬೇಕಾಗಿತ್ತು. ಯಾಕಂದ್ರೆ ನಾನೇನು ಕೇಳಿ ಇವತ್ತೆಲ್ಲ ಬ್ಲಾಗಿಂಗ್ ಮಾಡೋದು ನಮ್ಮವನೇ, ತೇಜ್ಗಾನು. ತೇಜ ನಾನೇನು ಮಾಡಲ್ಲಪ್ಪ, ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ದು ಇನ್ನ ಮುಂದೆಗಡೆ ಏನೋ ಸಖತ್ತಾಗೈತೆ. ದೊಡ್ಡ ಕಲ್ಯಾಣ. ಗೆಸ್ಟ್ ಹೌಸು ನಮ್ಮದೇ. ಬಿಟ್ಕೊಟ್ಬಿಟ್ಟೆ ಮೊನ್ನೆ ಬಂದು. ಪಾಪ ಅವ್ರಿಗೆ ಯಾರು ನಿದ್ದೆ ಮಾಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಬಿಟ್ಕೊಟ್ಬಿಟ್ಟೆ ಅಷ್ಟೇ. ಏನು ಮಾಡೋಣ, ನಾವು ಕೊಟ್ಬಿಡ್ತೀವಿ, ಬೇಡ ನಮಗೆ. ಆಚೆ ಬಂದು ಆಚೆ ಬಂದರೆ ದೊಡ್ಡದಂತೆ ಪುಟ್ಟ ಬೇಕಪ್ಪ, ಬರಲೇಬೇಕಪ್ಪ. ಇದು ನೀವು ಮಾಡಕ್ಕಿದ್ದ ಮಾಡಾಕಿದ್ದಲ್ಲಪ್ಪ. ನೋಡ, ಆ ಗೆಸ್ಟ್ ಹೌಸು ನಮ್ದೆ, ಈ ಗೆಸ್ಟ್ ಹೌಸು ನಮ್ದೆ. ಕೊಟ್ಬಿಟ್ಟಿರೋದು. ರಾತ್ರಿಯಲ್ಲಿ ಬರ್ತಾರೆ ಪಾಪ, ಮಳೆಗಾಲ ಅಂತ ಬರ್ತಾರೆ ಪಾಪ ಸ್ಟೇ ಮಾಡೋಕ್ಕೆ. ದೂರದಿಂದ ಬರ್ತಾರೆ ಪಾಪ, ಅವ್ರಿಗೆ ನಾನು ಬಿಟ್ಕೊಟ್ಬಿಟ್ಟು ನಮ್ದೆ. ಇದು ನಮ್ದೆ, ಇದು ನಮ್ದೆ. ಇದೆಲ್ಲ ನಮ್ದೆ. ಹೌದಾ? ಗಾಯ್ಸ್, ಶಿಳೆ ಆಗ್ತೈತೆ ಎಲ್ಲ. ನಮ್ಮವರು ಗೊತ್ತಿಲ್ಲ, ಕಟಿಂಗ್ ಮಾಡ್ತಲ್ಲ ಫಸ್ಟ್ ಕೈ. ನೋಡಿ ಇಲ್ಲಿಂದ ನಮ್ಮ ಚಿಕ್ಕಬಳ್ಳಾಪುರ. ಸ್ಟೇಡಿಯಂ ತೋರಿಸಿ. ಒಲೆ ಉಂಡಾರಿ ಅಂತ. Guys, welcome to my lifestyle, guys. Hi guys, how are you? this is my batch. Gonna shoot Oh, you one warning. video. Hi bro. Romantic ಕಾಲ ನಾವು ಇದ್ರ ಕುಸೋಣ.
ಇನ್ಸ್ಟಾಗ್ರಾಮ್ ಆಲ್ಸೋ ಹೌ ಫ್ರೆಂಡ್ಸ್ ಹೆಂಗೋ ನಮ್ಮ ಅಣ್ಣದೊಬ್ರು ಸಬ್ಸ್ಕ್ರೈಬ್ ಸಿಕ್ಕಿದ್ರು. ಇವಾಗ ಜಸ್ಟ್ ಅವ್ರು ನೋಡಿಬಿಟ್ಟು ನೀವು ಯಾರು ಅಂದರೆ ಈ ಥರ ಯೂಟ್ಯೂಬರ್ಸ್ ಅಂತ ನಮ್ಮ ಅಣ್ಣಗೆ ಹೇಳಿದ್ರು. ಅದರಿಂದ ಈಗ ಅವರು ಮೊಬೈಲ್ ತಗೊಂಡು ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಆ್ಯಂಡ್ ಇವರೇ ಅವರು ಮೊಬೈಲ್ ಕೊಟ್ಟವರು ಇವರು. ಅಣ್ಣಗೂ ಅಂತ ಸಪೋರ್ಟ್ ಮಾಡಿ. ಓಕೆ, ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನೋಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ನೋಡಿ. ಅಂಡ್ ನಮ್ಮ ಚಿನ್ನ ಅವರು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂತವ್ರೆ. ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ರೆ ಅವ್ರು ನಮಗೆ ಅಣ್ಣ ನಿಮ್ದು ಸರ್ಚ್ ಮಾಡ್ಬಿಡಿ. ಓಕೆ, ಅಣ್ಣ ಫುಲ್ ಖುಷಿ ಆದ, ಅವರು ಫುಲ್ ಖುಷಿ ಆದ್ರು, ನಾವು ಡೀಲ್ಸ್ ಬಂದಿರೋದಕ್ಕೆ ನಮ್ಮ ಕನ್ನಡಿಗರು ಸಿಕ್ಕಿದ್ರು. ಗೈಸ್ ಕರ್ನಾಟಕದಲ್ಲಿ ಇದ್ದೆ ಸ್ವಲ್ಪ ಕನ್ನಡ ಕಲಿಯಿರಿ ಗೈಸ್. ಅಷ್ಟೇ. ಜಾಸ್ತಿ ಜನ ಎಲ್ಲ ಕಲಿಯಲ್ಲ, ತುಂಬಾ ಜನ ಬರ್ತೀರಾ. ನಾರ್ತ್ ಇಂಡಿಯನ್ಸ್ ತುಂಬಾ ಜನ ಬರ್ತೀರಾ, ಕನ್ನಡ ಯಾರು ಕಲಿಯಲ್ಲ. ಪ್ಲೀಸ್ ಕನ್ನಡ ಕಲೀಲಿ ದಯವಿಟ್ಟು ಅಂತ ಇದ್ದೀನಿ. ಬೆಂಗಳೂರಲ್ಲಿ ಇದ್ದೆ, ಕರ್ನಾಟಕದಲ್ಲಿ ಇದ್ದೆ, ಕನ್ನಡ ಕಲೀಲಿ. ಇಲ್ಲ ನೀವು ಇರ್ಬೇಡಿ ಬೆಂಗಳೂರಲ್ಲಿ. ಯಾವ ಸೈಡಿಂದಾನು ಬಂದು ನಮ್ಮ ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡ್ತಾ ಇದ್ದಾರೆ. ಅವ್ರ ಭಾಷೆ ಕೂಡ ಕೊಡ್ತಾ ಇಲ್ಲ, ನಮ್ಮ ಕನ್ನಡ ಭಾಷೆಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಇನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಇದ್ದು ಬೆಂಗಳೂರಲ್ಲೇ ಇದ್ದು ಎಲ್ಲ ಹಿಂದಿ ಮಾತಾಡ್ಕೊಂಡು ಅದೇ ಭಾಷೆದಲ್ಲೇ ಇದ್ದೀರಾ. ಕನ್ನಡ ಕಲಿಯೋರು ಒಬ್ಬರು ಇಲ್ಲ. ಫಸ್ಟು ಎಲ್ಲರೂ ಕನ್ನಡ ಕಲೀರಿ, ಕನ್ನಡ ಮಾತಾಡಿ. ಮತ್ತು ಇಲ್ಲಿ ಮೇಲೆಗಡೆ ನೋಡಿ, ಅಲ್ಲಿ ಬ್ರಹ್ಮಾಶ್ರಮ, ಮತ್ತು ಇಲ್ಲಿ ನಂದಿಗೆ ನೋಡಿ ಹಾಂ ನಲ್ಲಿಕಾಯಿ ಬಸವಣ್ಣ ಅಂತಿದ್ದು. ಓದೋಣ ಹಂಗೆ. ಸೋಲಾರ ಶೈಲದಲ್ಲಿ ಬಸವಣ್ಣ ಮುಂದೆ ನೆಲ್ಲಿಕಾಯಿ ಮರ ಇದೆ ನೆಲ್ಲಿಕಾಯಿ ಮರ ಇದು ನಲ್ಲಿಕಾಯಿ ಮರ, ಬೆಟ್ಟದ ನಲ್ಲಿಕಾಯ. ಬೆಟ್ಟದ ನಲ್ಲಿಕಾಯಿ ನೋಡಿ. ಇಲ್ಲೆಲ್ಲ ಪೂಜೆಗಳೆಲ್ಲ ಮಾಡಿದ್ದಾರೆ. ಬಸವಣ್ಣ ಎಂದು ಕರೆಯಲಾಗುತ್ತದೆ. ಹಾಯ್ ಮಿಸ್ಟರ್ ಯೂಟ್ಯೂಬರೇ. ಸರ್ ಬಿಗ್ ಫ್ಯಾನ್ ಸರ್. ನಿಮ್ಮ ಬಿಗ್ ಫ್ಯಾನ್ ಸರ್ ನಾವು. ನಿಮ್ಮ ಬಿಗ್ ಫ್ಯಾನ್ ನಾವು. ಈಗ ಇಷ್ಟೇ ವೈಭವ ಮೇಲೆಗಡೆ. ಇದು ಏನಿದು ಯಾರು ಅನ್ನೋದು ಇದನ್ನ ವ್ಯೂ ಪಾಯಿಂಟು. ಈಗ ವ್ಯೂ ಪಾಯಿಂಟು ಮಳೆ ಬೀಳ್ತದೆ, ಅದಕ್ಕೆ ವ್ಯೂ ಕಾಣಿಸ್ತಾ ಇಲ್ಲ. ಎಲ್ಲ ವೀಕೆಂಡ್ ಅಂದಿದ ತಕ್ಷಣ ಬಂದ್ಬಿಡ್ತಾರೆ ಬ್ಯಾಗ್ಗಳು ಎತ್ಕೊಂಡು. ಎಲ್ಲ ತುಂಬೋಗೈತೆ. ಟಿಪ್ಪು ಡ್ರಾಪ್ ಮಂಜು ಈಸ್ ದೇವ್ಡು. ಈಸ್ ಕರ ಫಾಗ್. ಇಂಡಿಯಾ ಇಸ್ ಪಾಕಿಸ್ತಾನ್. ಎಲ್ಲಿಂದ ಹಿಡ್ಕೊಂಬಂದ್ರು ರಾ? ಯಾರು ನೀವೆಲ್ಲ? ನೋಡಿ ದೊಡ್ಡ ಯೂಟ್ಯೂಬರ್ ಒಂದು ಮಾವಿನಕಾಯಿ ಕೊಡ್ತಾರಲ್ಲ ಸರ್, ನಿಮ್ ದೊಡ್ಡ ಫ್ಯಾನ್ ಸರ್ ನಾವು. ಸಡೆ ನನ್ನ ಮಗ ಸರ್ ನಿಮ್ ದೊಡ್ಡ ಫ್ಯಾನ್ ಸರ್ ನಾವು. ಕಾಸಿಲ್ಲ ಆದ್ರೆ ಸೈ ನಾವು ಇವ್ರ ದೊಡ್ಡ ಫ್ಯಾನ್ ಸರ್ ನಾವು. ನೀವು ನೆನ್ನೆ ಇಲ್ಸ್ ಬಂದಿಲ್ಲ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ. ಸರಿ ಇಲ್ಲ ಬಳಿ ಮಗ ಅಲ್ಲ, ನಮ್ಗೆ ಗೊತ್ತಿರ್ಲಿಲ್ಲ ನೀವು ನೆನ್ನೆ ಇಲ್ಸ್ ಬರ್ತಾ ಇದೀರ ಅಂತ. ದೊಡ್ಡ ಫ್ಯಾನ್ ಸರ್ ನೀವು. ಯಾಕರಯ್ಯ ನಮ್ಮ ಹೊಟ್ಟೆ
ನನ್ನ ದೊಡ್ಡ ಫ್ಯಾನ್ ಸರ್. ಯಾಕೆ ಸರ್ ನೀವು ನಮ್ಮ ಹೊಟ್ಟೆ ಉರಿಸ್ತೀರ? ಬೆಳಗ್ಗೆ 3 ಗಂಟೆಗೆ ಎದ್ವಿ ಸರ್. ಮಾವಿನಕಾಯಿ ಬೇಡ, ಕುರ್ಕುರೆ ತಿನ್ನ ಬರ್ರಿ ಹೋಗ್ಲಿ. ಚುರುಕುರೆ ಎರಡು ಕುರ್ಕುರೆ. ಕುರ್ಕುರೆ ಅಣ್ಣ 10 ರೂಪಾಯಿ 5 ರೂಪಾಯಿ ಕಾಯಿ 5 ರೂಪಾಯಿ ಕಾಯಲು ಅದಾಗೈತಿ ಆಫ್ ಚೆನ್ನಾಗಿ ಮಾಡು ಮತ್ತೆ ಮಾತಾಡು. ಮಾತಾಡಿ ಅಣ್ಣ. ಮಾತಾಡಿ ಸ್ವಲ್ಪ ಮಾತಾಡಿ ಅಣ್ಣ. ಇದೀಗ ಬಿಡು ಅಜ್ಜಿ ನಾನು ಈಗ ನೀನು ನಡ್ಕೊಂಡು ಹೋಗಿದ್ದು ಎಲ್ಲ ಇದ್ರಲ್ಲಿ ರೆಕಾರ್ಡ್ ಆಗಿ ಟ್ರಿಪ್ಪು ಟಾಪ್ ಹೋಗ್ತಾನೆ. ಇದೆ ನಂದಿ ಹಿಲ್ಸು. ಎಲ್ಲ ಕಲರ್ ಆಗೈತೆ. ಇವ್ರಿಗೆ ಹಿಂಗೆ ನಡೀರಿ. ಫುಲ್ಲು ಕಿರ್ಸ್ಲಾಡ್ತಾರೆ. ಮಾತಾಡಿ ಮಾಡಿ ಡ್ಯಾನ್ಸ್ ಮಾಡಿ ಇನ್ನ ಹಾಡು ಗಾಯ್ಸ್ ಮತ್ತೆ ಇಲ್ಲಿ ಈ ಪ್ಲೇಸಲ್ಲಿ ಒಂದು ಗುಹೆ ಇದೆ. ಶಿವಲಿಂಗ ಮಸ್ತಾಗೈತೆ ನೋಡಿ.
ಎಲ್ಲ ಇದು ಗುಹೆ ಟೈಪಲ್ಲಿ ಇರೋದು ನೋಡಿ ಹೆಂಗಾಗೈತೆ. మనకి ఎవరు ముట్టిండదు ఆడా ಹಾಂ ಇಲ್ಲಿ ಮೇಲೆಗಡೆ ಇಲ್ಲಿ ಬಸವಣ್ಣ ಇತ್ತು, ಇವಾಗ ಅದು ಕಿತ್ತಾಕಿದ್ದಾರೆ. ಇಲ್ಲಿ ಒಂದು ಶಿವಲಿಂಗ ಇದೆ, ಪೂಜೆಗಳು ಯಾವಾಗ ರೇರ್ ಮಾಡ್ತಾರೆ ಇದು. ಮಹಾದೇವ್ ಗಾಯ್ಸ್ ಇವ್ರು ನೋಡಿ ಮಜ್ಜಿಗೆ ಕೈಗಳು ಹುಡ್ಕೋಕೆ ಹೋಗೋರೆ. ದಿಂಗ್ ತಿಂತಾವ ನನ್ನ ಮಕ್ಕಳು ಇಲ್ಲಿ. ಗಾಯ್ಸ್ ಈ ನಂದಿ ಹಿಲ್ಸ್ ನೋಡೋದು ಇಷ್ಟೇ. ಸೊ ಮಾರ್ನಿಂಗ್ ವ್ಯೂಸ್ ಒಂದು ಚೆನ್ನಾಗಿರುತ್ತೆ, ಮತ್ತು ವೆದರ್ ಮಾತ್ರ ಸಖತ್ತಾಗೈತೆ. ಇನ್ನು ಇನ್ನೆಲ್ಲ ನೀವು ಆಲ್ಮೋಸ್ಟ್ ನೋಡೇ ಇರ್ತೀರ, ಇನ್ನೇನು ನಾನು ಇಲ್ಲೇನು ತೋರಿಸೋದೇನು ಬೇಕಾಗಿಲ್ಲ. ಸೊ ಆಲ್ಮೋಸ್ಟ್ ಬೇಜಾನ್ ಜನ ಇಲ್ಲಿ ಬಂದು ವೀಡಿಯೋಸ್ ಮಾಡೋಕ್ಕಿದ್ದಾರೆ. ದೊಡ್ಡ ದೊಡ್ಡ ಬ್ಲಾಗರ್ಸೇ ಬಂದು ವೀಡಿಯೋಗಳು ಮಾಡಿದ್ದಾರೆ ಇಲ್ಲಿ. ಇನ್ನು ನಾನು ಮಾಡೋದ್ರಲ್ಲಿ ಏನೂ ಇಲ್ಲ. ಇಂಥ ಕಂಟೆಂಟ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್.